ಭಾಲ್ಕಿ ತಾಲೂಕಿನ ಗಡಿ ಭಾಗದ ಬರ ಪೀಡಿತ ಪ್ರದೇಶಗಳಿಗೆ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ನೇತೃತ್ವದ ತಂಡ ಭೇಟಿ ನೀಡಿ ಬರ ಹಾನಿ ವೀಕ್ಷಣೆ ಮಾಡಿದ್ದಾರೆ. ಗಡಿ ಭಾಗದ ಶಿವಣಿ, ಲಖನ್ಗಾಂವ್ ಸೇರಿದಂತೆ ಮುಂತಾದ ಕಡೆಗಳಲ್ಲಿ ಬುಧವಾರ ರೈತರ ಜಮೀನುಗಳಿಗೆ ಭೇಟಿ ನೀಡಿ ಬಾಡುತ್ತಿರುವಂತಹ ಬೆಳೆಗಳನ್ನು ಅವರು ವೀಕ್ಷಣೆ ಮಾಡಿದ್ದಾರೆ. ನಂತರ ಮಾತನಾಡಿದ ಅವರು, ತಾಲೂಕಿನಲ್ಲಿ 70% ಜಮೀನುಗಳಲ್ಲಿ ಇದುವರೆಗೂ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆವೇ ಆಗಿಲ್ಲ. ಇನ್ನು ಬಿತ್ತನೆಯಾದಂತಹ ಬೆಳೆಗಳು ಒಣಗುತ್ತಿವೆ. ಇದರಿಂದ ರೈತರು ಆರ್ಥಿಕವಾಗಿ ತೊಂದರೆಯನ್ನು ಅನುಭವಿಸುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ರೈತರ ಸಂಕಷ್ಟವನ್ನು ಗಂಭೀರವಾಗಿ ಪರಿಗಣಿಸಿ ಭಾಲ್ಕಿ ಬರಪೀಡಿತ ತಾಲೂಕು ಘೋಷಣೆ ಜೊತೆಗೆ ನೆರೆಯ ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲಿ 2 ಲಕ್ಷ ರೂಪಾಯಿ ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನು ಪ್ರತಿ ಹೆಕ್ಟರಿಗೆ 50,000 ರೂಪಾಯಿ ಪರಿಹಾರ ನೀಡಿ ರೈತರ ನೆರವಿಗೆ ಧಾವಿಸಬೇಕು ಎಂದು ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ತಾಲೂಕು ಬಿಜೆಪಿ ಅಧ್ಯಕ್ಷ ವೀರಣ್ಣ ಕಾರ್ಬಾರಿ, ಜಿಲ್ಲಾ ಉಪಾಧ್ಯಕ್ಷ ಸುಭಾಷ್ ಬಿರಾದಾರ್, ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷ ಜಗನ್ನಾಥ್ ಬಿರಾದಾರ್, ಖಜಾಂಚಿ ಬಾಬುರಾವ್ ಧೂಪ, ಮಂಡಲ ಪ್ರಧಾನ ಕಾರ್ಯದರ್ಶಿ ರೇವಣಸಿದ್ದ ಜಾಡರ್, ಮಂಡಲ ರೈತ ಮೋರ್ಚಾ ಅಧ್ಯಕ್ಷ ಶಿವಕುಮಾರ್ ಆಣ್ದುರೆ, ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಕನ್ನಾಳೆ, ಯುವ ಮೋರ್ಚಾ ಅಧ್ಯಕ್ಷ ಡಾಕ್ಟರ್ ಜಗದೀಶ್ ಭೂರೆ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ರಾಜ್ಕುಮಾರ್ ಸೂರ್ಯವಂಶಿ, ಮುಖಂಡರುಗಳಾದ ಬಿಎನ್ ಸೂರ್ಯವಂಶಿ, ವಿಜಯ್ ಕುಮಾರ್ ಕೋಳಿ, ಕೈಲಾಸ್ ಪಾಟೀಲ್, ವೀರಶೆಟ್ಟಿ ಪಾಟೀಲ್, ಗೋವಿಂದ್ ಪಾಟೀಲ್, ವೆಂಕಟರಾವ್ ಕಾರ್ಬಾರಿ ಹಾಗೂ ಉದಯ್ ಪಟ್ಟಿ, ಸತೀಶ್ ಚಾಂದಿವಾಲೆ, ಸಿದ್ದರಾಮ್ ಶೆಟ್ಕರ್, ರಾಜ್ಕುಮಾರ್ ಸೋನಾಳೆ, ಬಲ್ಭೀಮ್ ಬಾವ್ಗೆ, ಉಮಾಕಾಂತ್ ಪಾಟೀಲ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಎಲ್ಲೂ ಆಗಿಲ್ಲ ಬಿತ್ತನೆ ಪೂರಾ ಹಂಗೆ ಅದ ನೋಡ್ರಿ. 3,600 ಎಕರೆ ಜಮೀನು ಬಿತ್ತಿಲ್ಲ. ನೀವೇನು ಎಷ್ಟು ಇದು ಮಾಡ್ಕೋಬೇಡ್ರಿ, ಯಾರು ಏನೋ ಟೆನ್ಷನ್ ಮಾಡ್ಕೋಬೇಡ್ರಿ, ಬೇಜಾರ್ ಮಾಡ್ಕೋಬೇಡ್ರಿ. ಸರ್ಕಾರ ಜೊತೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇದೆ, ಅವ್ರ ಜೊತೆ ನಾವೇನದ ಮಾತಾಡ್ತೇವೆ, ಹೋರಾಡ್ತೇವೆ. ಮಹಾರಾಷ್ಟ್ರದಾಗ ಹೆಂಗೆ 2 ಲಕ್ಷ ರೂಪಾಯಿ 1 ಎಕರ್ಗೆ ಏನದ ಲೋನ್ ಮಾಫ್ ಮಾಡ್ಯಾರ. ಲೋನ್ ಮಾಫ್ ಮಾಡ್ಬೇಕಂತ ನಾವೆಲ್ಲ ಡಿಮಾಂಡ್ ಮಾಡ್ತಾ ಇದ್ದೆವು. ಮತ್ತು ನೀವು ಏನದ ಬರಟ್ರಿ, ಪ್ರತಿ ಎಕರ್ಗೆ 50,000 ರೂಪಾಯಿ ಖರ್ಚ ಏನದ ನಮ್ದು ಬೀಜ ಗೊಬ್ಬರ ಎಲ್ಲ ಬೆಳೆ ಬಂದಿಲ್ಲ ಅಂತ ಕೊಡ್ಬೇಕಂತ ಡಿಮಾಂಡ್ ಇದೆ ನಮ್ದು. ಜೂನ್ 20ನೇ ತಾರೀಕಿಗೆ ನಾವು ಬಿತ್ತಬೇಕಾಗಿತ್ತು. ಈಗ ನಮ್ದು ಬಿಜೆಪಿದು ನಮ್ಮ ರಾಜ್ಯ ಇದರಿಂದ ಏನದ 4 ವಿಂಗ್ ಮಾಡಿ 1 ವಿಂಗ್ ಬೀದರ್ಗೆ ಬರ್ತಾ ಇದೆ. ನಮ್ಮ ಬಿಜೆಪಿ ನಾಯಕರು ಬರ್ತಾ ಇದಾರ, ಅವ್ರಿಗೂ ಕರ್ಕೊಂಡು ತರ್ತೀವಿ ನಾವೆಲ್ಲ.